30 ವರ್ಷದ ನಂತರ ಶಿಕ್ಷಕರನ್ನು ಭೇಟಿಯಾದ ವಿದ್ಯಾರ್ಥಿಗಳು. ಮಕ್ಕಳೇ ನಮ್ಮ ಆಸ್ತಿ ಎಂದ ಶಿಕ್ಷಕರು. ಗುರುವಂದನಾ ಕಾರ್ಯಕ್ರಮದಲ್ಲಿ ಬಾಲ್ಯ ನೆನಪಿಸಿಕೊಂಡ 1996ರ ಬ್ಯಾಚಿನ ವಿದ್ಯಾರ್ಥಿಗಳು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೌದು, ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಕರೆಂದರೆ ಮಕ್ಕಳಲ್ಲಿ ಭಯ, ಭಕ್ತಿ, ಗೌರವ ಮರೆಮಾಚುತ್ತಿದೆ. ಆದರೆ ಕೆಇ ಬೋರ್ಡ್ ಶಾಲೆಯ 1996ನೆಯ ಬ್ಯಾಚಿನ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳಿಗೆ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ 30 ವರ್ಷಗಳ ನಂತರ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು. ವೇದಿಕೆ ಮೇಲೆ ಅತಿಥಿಗಳಾಗಿ ಇಂಗ್ಲಿಷ್ ಭಾಷೆ ಕಲಿಸಿದ ಗುರುಗಳಾದ ರವೀಂದ್ರ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪ್ರಸ್ತುತ ಪ್ರಾಂಶುಪಾಲರಾದ NS ಗೋವಿಂದ ರೆಡ್ಡಿ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ವಿವರ ಹಂಚಿಕೊಂಡರು. ಕೆಇ ಬೋರ್ಡ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ಮಾತನಾಡಿ 120ಕ್ಕೂ ಹೆಚ್ಚು ಜನರನ್ನ ಒಂದೇ ಬ್ಯಾಚ್ನಿಂದ ಸೇರಿಸಿದ್ದು ದೊಡ್ಡ ಸಾಧನೆ ಎಂದರು. ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಎಲ್ಲರನ್ನೂ ಸ್ವಾಗತಿಸಿದರು. ಸುಮಾ ಚಿಲಕವಾಡ್ ಮತ್ತು ಶಿವಾಜಿ ಸೂರ್ಯವಂಶಿ ತಮ್ಮ ಶಾಲೆಯ ಹಳೆ ನೆನಪುಗಳನ್ನ ಮರುಕಳಿಸಿದರು. 30 ಗುರುಗಳನ್ನ ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು. ನಮಿತಾ ಕುಲಕರ್ಣಿ ಪ್ರಾರ್ಥಿಸಿದರು. ಶಿಲ್ಪಾ ಮುಕಾಶಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಡಾಕ್ಟರ್ ವಿಜಯ್ ತ್ರಾಸದ್ ವಂದಿಸಿದರು. ಅದರ ಪ್ರೀತಿ ಮತ್ತು ವಿಶ್ವಾಸಗಳೊಂದಿಗೆ ನಮ್ಮನ್ನು ಆಶೀರ್ವದಿಸಲು ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಇಂಗ್ಲಿಷ್ ಶಿಕ್ಷಕರಾದ ಮಾನ್ಯ ಶ್ರೀ ರವೀಂದ್ರ ಮೊಸಳೆ ಸರ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಿಸುತ್ತಾ, What is the meaning of $1 million question? A question which is important but difficult to answer. Ready to answer? Yes. I will give you only less than 1 minute. The question is it who is great? Who is great? Who is great? Who is great? Question mark. Mother or teacher? Mother or teacher? All over the world, everyone replied mother, except one person, and the person is none other than the person who is standing in front of you. My answer is teacher is great. You want proof? Give me 30 seconds time, I will prove it. Okay? Just imagine a mother, poor mother takes 15 minutes, half an hour to make one small child leap. How much time she will take? At least half an hour to 1 hour. You're not laughing. But a teacher like Muslim sir, too willing to make a whole lot. So you agree with me? Fully agree to disagree with me? Yes. Teacher, in my classroom, I made all my students sleep within 5 minutes. Thank you, one and all. And God bless you. God bless you. Good afternoon. ನಮ್ಮ ಅಮ್ಮ ನನಗ ಹಲ್ ಗಿತ್ತಿಸ್ಕೊಂಡ್ ಬಂದಿದ್ಲು ಹಿಂದಿನ ದಿವ್ಸ. ಮರ್ದಿವ್ಸ ಸ್ಕೂಲಿಗೆ ಕರ್ಕೊಂಡ್ ಹೋಗಿದ್ದೆ ನಾನು. ಹಲ್ಲು ಇತ್ತು ನನಗ ಏನೋ ಹಾಳಲ್ಲ ಡಬ್ಬ್ಯಾಗ ಹಾಕಿ ಕಳ್ಸಿದ್ಲು ನಮ್ಮಮ್ಮ. ಅದೆಲ್ಲ ಬೆಂಕಿ ಕೊಟ್ಟು ಟೀಚರ್ ನೋಡಿದ್ರ, ನಮ್ ಕ್ಲಾಸ್ ಟೀಚರ್ ಇದ್ರ, ಬೈದ್ರ ನಾನು ಇದನ್ ತಿಂತಾರೆ ಯಾರೇ ಅಂತ ಹೇಳಿ ಬಟ್ಟೆ ಅಂಗಡಿಯಿಂದ ಬ್ರೆಡ್ ಜಾಮ್ ತರಿಸಿ ನನ್ ತಿನ್ಲಿ ಕೊಟ್ಟ. ಎಲ್ಲಾರ್ಗು ಈಗ ಮಾಡಿಸಿದ್ರೆ ಟೀಚರ್, ಆದ್ರೆ ನನಗಿದು ಎಂದೂ ಮರೀಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಟೀಚರ್. 6ನೇ ತನಕ ನಾವು ಕನ್ನಡ ಮೀಡಿಯಂ ಕಲಿತಿದ್ವಿ. 7ನೇ ಟೀಚರ್ಸ್ ಬಂದ್ ಹೇಳಿದ್ರು, ಯಾರಿಗೆ ಇಂಗ್ಲಿಷ್ ಮೀಡಿಯಂ ಕೊಡೋದ ಅವ್ರಿಗೂ A ಮತ್ತು B ಹೋಗ್ ಕೊಡ್ರಿ ಅಂತ ಹೇಳಿದ್ರು. ನಾವ್ ಹಿಂಸ ಮುಂದೆ ಯಾರಿಗೂ ಕೇಳಿಲ್ಲ, ಅವರಂತೂ ಮೊದ್ಲು ಕೇಳಿಲ್ಲ. ಹೋಗ್ ಕೂತ್ಬಿಟ್ವಿ ಬಡ
ಮನಿಗ್ ಹೋಗಿ ಬೈಸ್ಕೊಂಡು ಬ್ಯಾರೆ ಮಾತು ನಿಮ್ಗೆ ಯಾರು ಹೇಳಿದ್ರ ಅಂತ ಹೇಳಿ. ಆದ್ರೆ ಅದೊಂದ್ ನನ್ ಲೈಫ್ ನಾಗಿನ ಒಂದ್ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇವತ್ತಿನ 1996 SSLC ಬ್ಯಾಚಿನ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸುದ್ದಿಯನ್ನು ನಿಮ್ಮ ಈ ಕಾರ್ಯದಲ್ಲಿ ವಿಶೇಷವಾಗಿ ಯಾಕಬೇಕು ಅಂದ್ರೆ ಸುಮಾರು 130 ವಿದ್ಯಾರ್ಥಿಗಳ ಮೇಲೆ ನೀವು ಸಂಪರ್ಕ ಮಾಡಿ ಸೇರಿಸಿರ್ತಕ್ಕಂಥದ್ದು ಹೆಚ್ಚಿನ ವಿದ್ಯಾರ್ಥಿಗಳು 4 ಕಣ್ಣಿಂದ ಕೈ ಬಿಟ್ಟು ಬಂದ ಅಂತಕ್ಕಂಥ ಸಾಧನೆ ಇವು ವಿದ್ಯಾರ್ಥಿಗಳು ತರ್ತಾರೆ. ಈ ಶಾಲೆಯಲ್ಲಿ ಬ್ಯಾಂಕ್ ಈ ಸಂಸ್ಥೆ ಯಾವಾಗಲೂ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ನಿಮ್ಮತ್ತೆ ವಿದ್ಯಾರ್ಥಿಗಳಿಂದ ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಶಿಕ್ಷಕರು ಅವ್ರ ಜೊತೆ ಬಾಂಧವ್ಯವಾಗಿ ನೀವು ಒಂದು ವಿಶೇಷ ಸಾಧನೆ ಮಾಡಿ ನೀವೇ ಸಾಧನೆಗಳನ್ನ ತಾವೆಲ್ಲ ಮಾಡೀವಿ. ದಯಮಾಡಿ ಶಾಲೆಗಳು ಸಂಸ್ಥೆ ತಿಳ್ಕೊಳ್ಳೋದಿಷ್ಟೇ. ಇಲ್ಲಿಯ ಶಿಕ್ಷಕರು ಇಲ್ಲಿಯ ಸಂಸ್ಥೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಮ ಬುನಾದಿ ಹಾಕಿಕೊಟ್ಟಿರೋ ದೃಷ್ಟಿಯಿಂದ ಈ ಸಾಧನೆ ಮಾಡಿರಿ. ಆ ಸಾಧನೆಯನ್ನ ಏನ್ ಮಾಡಿರಿ ಅದು ಬಳ್ಳಿ ಆ ರ್ಯಾಂಕ್ಗಳ ಬ್ಯಾಂಕು ಅಂತೇಳಿ ಶಾಲೆಯ ಸಂಸ್ಥೆಯನ್ನು ಗುಡ್ ಹಾಕಿ ಕೊಟ್ಟಿದ್ದದ ಈ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ನೀವು ಹೊಳ್ಳಿ ಈ ಶಾಲೆಯಲ್ಲಿ ನಿಮ್ಮ ಒಂದು ಜ್ಞಾನವನ್ನು ಕೊಡಿ ಅಂತ ಕೇಳ್ಕೊಳ್ಳಿ ಇಷ್ಟಪಡ್ತೇನೆ. ನೀವು ರಂಗಗಳ ಸಾಧನೆ ಮಾಡಿರಿ. ಆ ನಿಮ್ಮ ರಂಗಗಳ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನೀವು ನಮ್ಮ ಶಾಲೆಯ ಸಂಸ್ಥೆ ವಿದ್ಯಾರ್ಥಿಗಳಿಗೆ ನಿಮ್ಮ ಸಾಧನೆಯನ್ನ ಹಂಚಿಕೊಂಡ್ರೆ ನೀವು ಗುರುನವನ್ನ ಆರಿಸುವಂತಕ್ಕಂಥದ್ದನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ. ನಿಮ್ಮನ್ನ ಗುರುಗಳು ಬೆಳೆಸ್ಯಾರ ಸಾಧನೆಯನ್ನ ತಂದು ಹೆಚ್ಚಾಗ ಹೊಳ್ಳಿ ನಿಮ್ಮ ಶಾಲೆಗೆ ಬಂದು ನಿಮ್ಮ ಸಾಧನೆ ಹಚ್ಚಿಕೊಂಡು ಈ ಶಾಲೆಯ ಮಕ್ಕಳ ಉನ್ನತ ಶಿಕ್ಷಣ ಕಾಣಲಿಕ್ಕೆ ತಮ್ಮರು ಯಾಕೆ ಬಂದು ಕೇಳ್ಕೊಳ್ತೇನೆ. ಹಾಗೂ ಸದಾ ಯಾವಾಗ್ಲೂ ನಿಮ್ಮ ಜೊತೆಗೆ ಸಂಸ್ಥೆ ಇರ್ತದ ನಮ್ಗೆಲ್ಲ ಒಳ್ಳೇದಲ್ಲ ಅಂತ ಇಷ್ಟ. ನಮ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ನನಗ್ ಮಾತಾಡಕ್ ಯಾಕೆ ಕೊಟ್ಟಾರ ಮೊದಲೇ ಹೇಳ್ಬಿಡ್ತೇನೆ. ನಾನು ಭಿನ್ನೆತ್ತ ದೊಡ್ಡ ಭಿನ್ನೆತ್ತ ಒಂದೆತ್ತದಿಂದ ಹಿಡಿದು SLC ಮಟ್ಟ ಇದೇ ಒಂದ ಸ್ಕೂಲ್ ನಾನು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೇನೆ, ನಾ ಒಬ್ಬನ ಅಲ್ಲ, ನಮ್ದು ಇಡೀ ಫ್ಯಾಮಿಲಿ, ನಮ್ ತಮ್ಮನು ಇಲ್ಲೇ ಇದ್ದ, ತಂಗಿನೂ ಇಲ್ಲೇ ಇದ್ಲು, ಎಲ್ಲಾರು ಇಲ್ಲೇ ಇದ್ರು. ಹಳೆಯವ್ ನೆನ್ ಮಾಡ್ಕೊಂತೇನೆ. ನಾವು ಪ್ರೈಮರಿ ಸ್ಟಾರ್ಟ್ ಆದಾಗ ನಮ್ದಲ್ಲಿ ಹೆಡ್ ಮಾಸ್ಟರ್ ಇದ್ರು ನಿಡಗುಂದಿ ಸರ್ ಮರ್ತ್ರಿ ನೀವು ಅಲ್ಲಿಂದ. ನಿಡಗುಂದಿ ಟೀಚರ್ ಇದ್ರು, ಹಿಂದಿ ಕಲಿಸ್ತಿದ್ರು. ಬಹಳ ಚಂದ ನಕ್ಕೊಂತ ಯಾವಾಗಿದ್ಲು, ಬಹಳ ಚಂದ ಇದು. ಆಮೇಲೆ ಪತ್ತಾರ್ ಸರ್ ಪಾರ್ಟಿ ಮ್ಯಾಗ ಆಟ ಯಾರು ಮರ್ತಿಲ್ಲ ಅನ್ನಿಸ್ತದೆ. ಹೆಸರೆಲ್ಲ ನಮ್ದು ಹಾಕೊಡ್ತಿದ್ರ ಪತ್ತಾರ್ ಸರ್ ಎಲ್ಲ ನೀವು ಮರ್ತಿಲ್ಲ ಅನ್ನಿಸ್ತೈತಿ. ಆಮೇಲೆ ನಮ್ ಕ್ಲಾಸ್ ಟೀಚರ್ ಕಲರ್ಗಿ ಟೀಚರ್ ಇದ್ರು. 2ನೇ 3ನೇ 4ನೇ 3ಕ್ಕೂ ಅವರೇ ಒಬ್ರೇ ನಮ್ ಹಾಡು ಯಾರಿಗಾರ ನೆನಪರ್ಬೇಕು ನಮ್ ಕ್ಲಾಸ್ಮೇಟ್ಸಿಗೆ. ಸೊಂಡಿ ಗಣಪ ಸುಂಡನ ಮೇಲೆ ಬರ್ತೀಯ ನೆನಪದೆಯಲ್ಲ, ಅದೇ ಕುಂಟು ಮುಟ್ಟಾಟ ಆಡಿಸ್ತಿದ್ರು. ಬಾಳ ಚಲೋ ಆಡ್ತಿದ್ದೆ ನಾ ಕುಂಟು ಮುಟ್ಟಾಟ. ಇಡೀ ಕ್ಲಾಸ್ನವ್ರು ಎಲ್ಲಾರು ನೋಡ್ತೇನೆ. ನಾ ಏನ್ ತಗೊಂಡಿದ್ದೆ ಈ ನಮೂನಿ ನೋಡ್ತೇನೆ ಅಂದ್ರೆ ನಾನು ಮುಂದೆ ಒಲಿಂಪಿಕ್ ಹೋಗ್ತೇನೆ ಅಂತ ಮಾಡಿದ್ದೆ. ಅದ್ ಅಲ್ಲೇ ಬಂದು ಮಾಡ್ಬಿಟ್ರು ಕುಂಟು ಮುಟ್ಟಾಟ. ಆಮೇಲೆ ಇದು ಸವಿ ನೆನಪು. ಇದು ಏನಪ್ಪಾ ಅಂತಂದ್ರೆ ಸ್ಕೂಲ್ ಡೇಸ್ ಇದೆ ಅಂದ್ರೆ ಸವಿ ನೆನಪು. ಕೆಟ್ಟದ್ದು ಏನು ಇಲ್ಲೇ ಇಲ್ಲ. ಅದಾದ್ಮ್ಯಾಗ ಎಲ್ಲ ಬರ್ತಾವ ಕೆಟ್ಟದ್ದು. ಒಂದ್ ಸ್ವಲ್ಪ ಚಲೋ ಕೆಟ್ಟಿರ್ತೈತಿ. ಸ್ಕೂಲ್ದಾಗ ಏನು ಕೆಟ್ಟ ಅನ್ನೋದೇ ಇಲ್ಲ, ಎಲ್ಲ ಸವಿ ನೆನಪ. ಫಸ್ಟ್ ಟೈಮ್ ನನಗ ಡ್ರಾಯಿಂಗ್ ಕಾಂಪಿಟೇಷನ್ ಒಳಗ ಸಮಾಧಾನಕರ ಬಹುಮಾನ ಸಿಕ್ಕಿತ್ತು. ಮಾಚನಹಳ್ಳಿ ಅದ ನಮ್ಗೆ ಫಸ್ಟ್ ಸಿಕ್ಕಿತ್ತಂತ, ಮತ್ ಸೆಕೆಂಡ್ ಯಾರಿಗೋ ಸಿಕ್ಕಿತ್ತು. ಅದು ಸ್ಕೂಲ್ ಹೆಂಗಿತ್ತಂದ್ರೆ ಕೆಂಪು ಕೋಟೆ ಮ್ಯಾಗ ನಿಂತ ಅನೌನ್ಸ್ ಮಾಡ್ತಾರಲ್ಲ, ಮ್ಯಾಗ ನಿಂತ ಅನೌನ್ಸ್ ಮಾಡೋರು. ನನಗೆ ನೆನಪಿರ್ಬೇಕು, ಬೋರ್ಡ್ ಸ್ಕೂಲ್ ಒಳಗ ಮ್ಯಾಲ ನಿಂದ್ರವ್ರು, ಪೂರ್ತಿ ನಾವು ಕೆಳಗೆ ನಿಂದಿರ್ತಿದ್ವಿ. ನೆನಪಿದೆಲ್ಲ ಎಲ್ಲರೂ ಹೆಂಗ್ ಅನೌನ್ಸ್ ಮಾಡಿದ್ರು ಅಂದ್ರೆ ಎಷ್ಟು ಖುಷಿ ಅಂದ್ರೆ ಅದನ್ನ ಎಂದೂ ನೆನಪರ್ಲ್ಲ. ಫಸ್ಟ್ ಟೈಮ್ ನಂಗೆ ಸರ್ಟಿಫಿಕೇಟ್ ಸಿಕ್ಕಿತ್ತು. ಫಸ್ಟ್ ಟೈಮ್ ಅದು ಸಮಾಧಾನಕರ ಬಹುಮಾನ ಗೆದ್ದಿದ್ದೆ. ಹೆಂಗಾಗಿತ್ತು ಅಂದ್ರೆ ಶಿವಾಜಿ ಸೂರ್ಯವಂಶಿ ನಾಳಿಂದ ನೀನೇ ದೇಶದ ಪ್ರಧಾನಿ ಅನ್ಪ, ಅಷ್ಟು ಖುಷಿ. ಅದಕ್ಕೆ ಡಬಲ್ ಖುಷಿ ಮಾಡ್ಕೊಟ್ಟಿದ್ದು ನಮ್ ಶಿಲ್ಪಾ ಮೊಕಾಶಿ. ಬಾಜುಕ ನಿಂತಿದ್ದೆ ನಮ್ ಕ್ಲಾಸ್ಮೇಟ್ ಆಗಿ ವಿಶ್ ಮಾಡ್ಬಿಟ್ಲು, ಕೈ ಕೊಟ್ಟ. ನಾ ಜೀವನದಾಗ ಫಸ್ಟ್ ಟೈಮ್ ಹುಡುಗಿ ಕೈ ಮುಟ್ಟಿದ್ದೆ ಅವತ್ತು. ಕಂಗ್ರ್ಯಾಚುಲೇಷನ್ ಅಲ್ಲ. ಅದಕ್ಕೆ ಏನ್ ಆನ್ಸರ್ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಗೆ. ಅದು ಭಾಳ ಚಂದ. ಅವು ನೆನಪರ್ಬೇಕ. ಅದಾದ್ಮೇಲೆ ನಾವು ಎಲ್ಲಾರು 5th ಎಲ್ಲಾರು ಇಲ್ಲಿ ಹೈಸ್ಕೂಲಿಗೆ ಬಂದ್ವಿ. ಸ್ವಲ್ಪ ನಮ್ ಫ್ರೆಂಡ್ಸ್ ಅಲ್ಲೇ 7ನೇ ತಮ್ಸ್ ಬಂದ್ರು. ಆಮೇಲೆ 8ನೇದಾಗ ಜಾಯ್ನ್ ಆದ್ರೆ ನಾವೆಲ್ಲ 5th ಇಲ್ಲಿ ಬಂದ್ವಿ. ಎಲ್ಲ ನಮ್ ಗಣಪನವ್ರ ಸರ್, ಮೇದಾರ್ ಸರ್ ಅಂದ್ರೆ ಕಿವಿ ಹಿಂಡವ್ರು. ನನ್ನ ಮಗಳ ಸರ್ ಹೇಳಿದೆ, ನನ್ನ ಮಗಳ ಕಿವಿ ಹಿಂಡಿ ಅಂತಿರ್ತಾಳ. ಅದ್ರ ಏನೋ ಸೈಂಟಿಫಿಕ್ ರೀಸನ್ ಇರ್ಬೇಕಲ್ರಿ. ಕಿವಿ ಹಿಂಡಿದ್ರೆ ಬೇರೆ ನಾನು ಶಾರ್ಪ್ ಆಗ್ತಿರ್ಬೇಕು. ಸರ್ ಬರೀ ಕಿವಿ ಹಿಂಡವ್ರು. ನಾಯಕ್ ಟೀಚರ್ ಎಲ್ಲ ಇದ್ರು. ಭಾಳ ಚಂದ ಇತ್ತು. ಎಲ್ಲ ಬೇರೆ ಕ್ಲಾಸಿಗೆ ಹೋಗಿ. ಇನ್ನೊಂದು ನೆನಪಿದೆ ನಮ್ಗೆ, 8th ಒಂದು ಕ್ಲಾಸ್ ಇತ್ತು ನಮ್ದು. ಅದ್ರೊಳಗೆ ಬೆಂಚ್ ಉದ್ದ 5 ಮಂದಿ ಕೊಂದ್ರು ಬೆಂಚ್ ಇತ್ತು. ಯಾರಿಗೆ ನೆನಪಿದೆ?
5 ಮಂದಿ ಎಲ್ಲ 3 ಮಂದಿ ಕುಂದ್ರು ಬೆಂಚ್, 5 ಮಂದಿ ಕುಂದ್ರು ಬೆಂಚ್ ಇದ್ದು ನಮ್ಮ ಕ್ಲಾಸ್ ಒಳಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಆಟ ಆಡೋರು, ಮಳಿ ಒಳಗೆ ತೋರಿಸ್ಕೊಂಬಂದ್ ಎಲ್ಲಾರು ಬೆಚ್ಚಗ ಮಳೆಗಾಲದಾಗ ಕುಂದ್ರವ್ರ, ಒಬ್ರಿಗೊಬ್ರು ಹತ್ತಿಸ್ಕೊಂಡು. ಅದ ಬ್ಯಾಸಿಗೆ ಬಂದ್ಕೊ ಎಲ್ಲರಿಗೂ ಶೆಕೆಗೆ ಹಾಕ್ಬಿಡೋದು, ನೀ ಸರಿ ನಾ ಸರಿ. ಆಮೇಲೆ ನಮ್ಮ ಎ ವಿ ಕುಲಕರ್ಣಿ ಸರ್ ಅಂದ್ರು ಮರೆಯಂಗೆ ಇಲ್ಲ. ಎ ವಿ ಕುಲಕರ್ಣಿ ಸರ್, ನಮ್ಮ ಚಿಕ್ಕಮಠ್ ಸರ್ ಆಗಸ್ಟ್ 15ಕ್ಕೆ ಯೂನಿಫಾರ್ಮ್ ಹಾಕೊಂಡ್ ನಿಂತ್ರ ಮಿಲಿಟರಿ ಅವರು ಮತ್ತು ಡಿಫೆನ್ಸ್ ಅವರೆಲ್ಲ ಇದನ್ ಮಾಡ್ಬೇಕು, ಅಷ್ಟು ಚಂದ ಕಾಣೋರು ಅಗದಿ. ಮತ್ತೆ ಇಬ್ರು ಅಷ್ಟು ಸ್ಟ್ರಾಂಗ್ ಸರ್ ಅಂತೂ ಅಷ್ಟು ಸ್ಟ್ರಾಂಗ್. ಮಂದಿ ಸರ್ ಬಂದಿದ್ರು ನಮ್ಮ ಕಾಲೇಜಿಗೆ, ಚೀಫ್ ಗೆಸ್ಟ್ ಆಗಿ ಬಂದಿದ್ರು, ಚಿಕ್ಕಮಠ್ ಸರ್ ಬಂದಿದ್ರು. ಎ ವಿ ಕುಲಕರ್ಣಿ ಸರ್ ಏನ್ ಮಾಡೋರು ಅಂದ್ರೆ ಅಲ್ಲೇ ನೀ ಹೇಳತ್ತಿದ್ದೆ ಅದು ಅವೆಲ್ಲ ಇಂಗ್ಲೀಷ್ ಮೀಡಿಯಂ ಇದ್ದು, ಇಲ್ಲ ಕನ್ನಡ ಮೀಡಿಯಮು ಇದ್ದು. 7th ಇದ್ದಾಗ ನಾವು ಕನ್ನಡ ಮೀಡಿಯಮ್ ಹೊಸ ಬಿಲ್ಡಿಂಗ್ ದಾಗಿದ್ವಿ. ಎ ವಿ ಕುಲಕರ್ಣಿ ಸರ್ ಹಿಂಗ್ ಗಿಡ ಹಚ್ಚಿಸಿದ್ರು, ನೆನಪಿದೆ ಸರ್? ಗಿಡ ಹಚ್ಚವ್ರ. ನಾನು ಪರಿಸರದ ಮೊದ್ಲಕ್ಕಿಂತ ಈಗಾದ್ರೂ ನಾವು ಪರಿಸರ ಬಗ್ಗೆ ಎಲ್ಲ ಲಕ್ಷ್ಯ ಇರೋದು. ಗಿಡ ಹಚ್ಚವ್ರ ಸರ್. ಮತ್ತೆ ಮಳೆಗಾಲದಾಗ ಹಚ್ಚವ್ರು, ಚಳಿಗಾಲಕ್ಕೆ ಮಂಜುಳಾ ಟೀಚರ್ ಸೈನ್ಸ್ ಐತಿರಲ್ಲ ಅದ ಗಿಡ ಮುರ್ಕೊಂಬರಕ್ ಹಚ್ಚವ್ರು. ಅದ ಗಿಡ ಮುರ್ಕೊಂಡು ಹೊಡ್ಯಾರು. ಯಾರಿದು ಮಾಡ್ಸಿದ್ರಿ? ಮಂಜುಳಾ ಟೀಚರ್ ಭಾಳ ನೆನಪಿದೆ. ವಿಜ್ಞಾನ ಮಂದಿರದಾಗ ಅವನ್ನೆಲ್ಲ ನನಗೂ ಇದನ್ನ ಮಾಡಿದ್ವಿ, ಏನದು ಪಾತ್ರಗಿತ್ತಿಯ ಜೀವನ ಸೈಕಲ್ ಏನೋ ಮಾಡಿದ್ದೆ ನಾನು. ಮನೆಯೊಳಗೆ ಪಾತ್ರಗಿತ್ತಿ ಸಾಕೆಲ್ಲ ಮಾಡಿದ್ದೆ. ಮಂಜುಳಾ ಟೀಚರ್ಗೆ ಅದನ್ನೆಲ್ಲ ಮಾಡಿಕೊಟ್ಟಿದ್ದೆ ನಾನು, ನೆನಪಿದೆ. ಖೋ ಅಷ್ಟ ಮುಂದಾಡ್ತಿದ್ವಿ, ಉಳ್ದಿದ್ದೆಲ್ಲ ಹಿಂದಾಡ್ತಿದ್ದೇವೆ. ನಮ್ ಪ್ರಿನ್ಸಿಪಾಲ್ KS ಗಾಂಧಿ ಸರ್ ಕಡೆ ಯಾರು ಹೊಡಿಸ್ಕೊಂಡಿಲ್ಲ, ಯಾಕಂದ್ರೆ ಯಾರಿಗೂ ಹೊಡಿದು ಅಂತಿದ್ದಿಲ್ಲ. ಅವ್ರಿಗೆ ಯಾವ್ದು ಕ್ಲಾಸಿಗೆ ಬರ್ತಿದ್ದಿಲ್ಲ. ಅವ್ರಿಗೆ ನಮ್ಮ ಬ್ಯಾಚ್ ಒಳಗೆ ಅವ್ರ ಕಡೆ ಹೊಡಿಸ್ಕೊಂಡ್ರೆ ನಾವು ಇಲ್ಲಿ ಆಡಾತಿದ್ವಿ. ನಾ ಭಾಳ ಚಲೋ ಆಡ್ತಿದ್ದೆ, ಭಾಳ ಚಲೋ. ಇವ್ರಿಗೆ ಭಯ ಆಗ್ತಿದ್ದೆ ನಾನು, ಬೈಬೇಕ್ರೇನ ಹೊಲ್ಸ್ ಬೈದೆ ಸರ್. ಅಲ್ಲೇ ರೂಮ್ ಇತ್ತು. ನಮ್ಮ ವಸಂತ ಮುರುಡೇಶ್ವರ್ ಸರ್ ಬಂದ್ರ ಕರ್ಕೊಂಬಂಗ್ ಅಂತ ಕಳ್ಸಿ. ಎದಕ್ರಿ ಅಂತ ಭಯಕತ್ತ ಸರ್ ಅಲ್ಲೇ ಹೆಲ್ಮೆಟ್ ತೊಗೊಂಡಲ್ಲಿ ಹೊಡ್ಕೊಂಡನೆ ಕರ್ಕೊಂಬಂದ್ರ ನಂಗ. ಆಮೇಲೆ ಇಲ್ಲ ಹಾಕಿ ಕಪಾಳಿಗೆ 2 ಹೊಡೆದು ಬೈದ್ ಕಳ್ಸಿದ್ರಿ ಸರ್. ಯಾರು ನಮ್ಮ ಪ್ರಿನ್ಸಿಪಾಲ್ ಅವ್ರ ಕಡೆ ಹೊಡಿಸ್ಕೊಂಡ ನಾವು ಒಬ್ಬನೇ ಇರ್ಬೇಕು. SLC ಒಳಗೆ ನಾವು ಅನಿರುದ್ಧ, ಜೋಶಿ, ಬಶ್ಯಾ ಇವರೆಲ್ಲರೂ ಕೂಡಿಸಿ ಟ್ಯೂಷನ್ ಹೊಂಟ್ರಿ. ನನಗೆ ಟ್ಯೂಷನ್ ಹೋಗೋದಿದ್ದಿದ್ದಿಲ್ಲ. ಆದ್ರೆ ನಾ ಟ್ಯೂಷನ್ ಎದಕ್ಕೆ ಹಚ್ಚಿದೆ ಅಂದ್ರೆ ಓಕೆ ಡನ್ ಸೈಕಲ್ ಕೊಡಿಸ್ತಾರ ಅಂತೇಳಿ. ಇಷ್ಟು ಸೈಕಲ್ ಇದ್ದು ನಮ್ಮ ಸ್ಕೂಲ್ದಾಗ. ಒನ್ ಟೈಪ್ ಅದೇನು ಪ್ಲೈವುಡ್ ಫ್ಯಾಕ್ಟ್ರಿ, ಎಲ್ಮಿಕಾ ಫ್ಯಾಕ್ಟ್ರಿ ಬಿಟ್ಕೊಳ್ಳಿ ಹೆಂಗ ಲೇಬರ್ ಹೋಗ್ತಾರಲ್ರಿ, ಹಂಗ ಹೋಗಿದ್ದೆ. ಸಿಕ್ಕಾಪಟ್ಟೆ ಮಂದಿ. ಅದ್ರದ್ದೆಲ್ಲ ಇವ್ರು ಸ್ವಲ್ಪ ಮಂದಿ ಹುಡುಗ ಇವತ್ತು ಹಿಂದ್ ಕುಂತವ್ರಲ್ಲ, ಅವಾಗ ಹಿಂದ್ ಕುಂದ್ರವ್ರು ಬ್ರೇಕ್ ಚೇಂಜ್ ಮಾಡ್ಬಿಡ್ತಿದ್ರು. ಇಲ್ಲ ಬ್ರೇಕ್ ಲೂಸ್ ಎಲ್ಲ ಮಾಡ್ಬಿಡ್ತಿದ್ರು. ಇಂಥವೆಲ್ಲ ಹಾಕಿದ್ದು ಸಾಕಷ್ಟು ಇದಾವ. ಆಮೇಲೆ ನೀವು ನಮ್ಗೆ ಲೈಬ್ರರಿಯನ್ ಕಿರಣ ಮರ್ತಿಲ್ಲ ಅನ್ನಿಸ್ತದೆ. ಲೈಬ್ರರಿಯನ್ ಸುಮ್ಮ ಲೈಬ್ರರಿ ಹೋಗಿದ್ವಿ ನಾವು. ಅಲ್ಲೇನೆ ಎಂದು ಓದಿಲ್ಲ, ಸುಮ್ಮನೆ ಹೋಗಾಡಿರೋ ಭಯ ಆಗತ್ ಬಿಡೋ. ಮೀನಾಕ್ಷಿ ಅವ್ರು ಮರ್ತಿಲ್ಲಲ್ಲ? ಮೀನಾಕ್ಷಿ ಅವ್ರು ಯಾರು ಬಂದ್ ಕೂಡೇನ ಅಕ್ಷಿ ಅನ್ಸಿನವ್ರು ಯಾರ್ಲಿವ ಯಾಕೆ ನಿಮ್ ಮನೆಗೆ ದೊಡ್ಡವ್ರಿಲ್ಲ ಹೆಡ್ ಮಾಸ್ತರ್ ಹೇಳೇನ ಅಂದೆ. ಗೌಳಿ ಸರ್ ಇದ್ರೆ ಶೈನ್ ಶಾ ಒಂದ ಹ್ಯಾಂಡ್ ಇತ್ತು. ಅವ್ರ ಹ್ಯಾಂಡ್ ರೈಟಿಂಗ್ ನೆನಪಿರ್ಬೇಕು ನಮ್ಗೆಲ್ಲ. ನಮ್ದೆಲ್ಲ ಸರ್ಟಿಫಿಕೇಟ್ ಅವರು ಬರ್ದಿದ್ದು. ಸಾಕಷ್ಟು ವಿಷಯ ಅದಾವ ಹೇಳ್ಬೇಕಂದ್ರೆ. ನಮ್ಮ ಬಾಬು ಗಂಟೆ ಹೊಡಿತಿದ್ದಲ್ಲ ಒಂದಾಗ. ಸಾಕಷ್ಟು ವಿಷಯ ಅದಾವ ಮಾತಾಡಕತ್ರ. ಇದು ಹೆಂಗಂದ್ರೆ ನಮ್ದು ಸವಿ ನೆನಪು. ನಮ್ ಸ್ಕೂಲ್ದ ಏನಾರ ಹೇಳ್ಬೇಕಂದ್ರೆ ನಮ್ದು ಇಡೀ ಬಾಲ್ಯನೇ ಹೇಳ್ಬೇಕು. ಬರೀ 2 ಪಾಯಿಂಟ್ 4 ಪಾಯಿಂಟ್ ಹೇಳಿದ್ರೆ ನಡಿಯಂಗಿಲ್ಲ. ಈ ರೀತಿ ನನಗೆ ವಿಶೇಷವಾಗಿ ನಂಗೆ ಮಾತಾಡಕ್ಕೆ ಇಲ್ಲಿ ಅವಕಾಶ ಕೊಟ್ಟಂತ ಇನ್ನೊಂದು ಸಂತೋಷದ ವಿಷಯ ನನಗೆ ಅಂತಂದ್ರೆ, ಇವತ್ತೇನು ಗುರುವಂದನೆ ಕಾರ್ಯಕ್ರಮ ಏನು ಆರ್ಗನೈಸ್ ಮಾಡಿದ್ರಿ, ಇದನ್ನ ಆರ್ಗನೈಸ್ ಮಾಡ್ಬೇಕಾದ್ರೆ ಏನು ಕಷ್ಟ ಅದ ಅಂತ ನಾನು ವೈಯಕ್ತಿಕವಾಗಿ ಗುರ್ತದೆ. ಯಾಕೆ ಹೇಳ್ತೀನಿ ಅಂದರೆ 1967 ಬ್ಯಾಚಿನವ್ರು ನಾವು. ಒಂದು 4ರಿಂದ 5 ಸಲ ನಾವು ಈ ರೀತಿ ಫಂಕ್ಷನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಕೈ ಸುಟ್ಕೊಂಡಿದ್ವಿ. ಕಾರಣ ಇಷ್ಟೇ, ಒಬ್ಬರಿಗೆ ಹೇಳಿದ ತಕ್ಷಣ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಹೇಳಿದ ತಕ್ಷಣ ಮತ್ತೊಬ್ರು ಇಲ್ಲ. 4 ಮಂದಿ ಬರ್ತಾನೆ ಅಂತ ಹೇಳ್ತಾರೆ, ಅವ್ರು 2 ತಪ್ಪಿಸ್ತಾರೆ. ಈ ರೀತಿ ಆಗೋದ್ರಿಂದ ಇವತ್ತಿನವರೆಗೂ ಸಹಿತ ನಮ್ಮ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮೆಲ್ಲ ಆರ್ಗನೈಸೇಷನ್ ಮೊನ್ನೆ ಡಾಕ್ಟರ್ ಬಂದಿದ್ರು ನನ್ನ ಹತ್ರ. ಬಂದಾಗ 130 ಹುಡುಗರು ಬಹುತೇಕ ಬರ್ತಾರೆ ಸರ್ ಅಂತ ಹೇಳಿದ್ರು. ಭಾಳ ಸಂತೋಷ. ಹೆಂಗ್ರಿ ಇದಕ್ಕೇನು ಪ್ರಯತ್ನ, ಯಾರು ಪ್ರಯತ್ನ ಮಾಡಿದ್ರು ಅಂತ ನಮಗೆ ಹೇಳಿದ್ರು. ಮೊದಲಿನ ಮಾತಾಡ ಸುಮಾ ದೇಶಪಾಂಡೆ, ನಾವು ಚಿಲಕೋಡ್ ಅಂತೀವಲ್ಲ, ಅವ್ರು ಲೋಕಲ್ ಆರ್ಗನೈಸರ್ಲಿ. ಅವ್ರು ಭಾಳ ಪ್ರಯತ್ನ ಮಾಡ್ಯಾರ. ಅವ್ರ ಜೊತೆ ಉಳಿದವರು ಸ್ಟೂಡೆಂಟ್ಸ್ ಸಹಿತ ಪ್ರಯತ್ನ ಮಾಡ್ಯಾರ. ಎಲ್ಲರೂ ಪ್ರಯತ್ನದಿಂದ ಫಲಿಸ್ಲಿಕ್ಕೆ ಸಾಧ್ಯ ಆಗ್ಯದ ಅಂತ ಹೇಳಿದ್ರು. ಅದಕ್ಕೆ ನಾ ವಿಚಾರ ಮಾಡೀನಿ. ಯಾಕಂದ್ರೆ ನನ್ನ ಕ್ಲಾಸ್ಮೇಟ್ಸ್ ಅಂತ ನಮ್ಮ ಬಾಗೇವಾಡಿ ಸರ್ ಇದ್ದಾರೆ, ಹತ್ತೂರು ಟೀಚರ್ ಇದ್ದಾರೆ, ಶ್ರೀಧರ್ ಕಡ್ಕೊಳ್ಳೋರು ಇದ್ದಾರೆ, ಈಗ ನಮ್ಮ ಜೊತೆ ಇದ್ದಾರೆ. ನಾವು ಸುಮಾ ದೇಶಪಾಂಡೆ ರಿಕ್ವೆಸ್ಟ್ ಮಾಡೋಣ, ನಮ್ಮದೊಂದು ಪ್ರೋಗ್ರಾಮ್ ಮಾಡ್ಕೊಡ್ರಿ ಅಂತ ಹೇಳಿ. ಯಾಕಂದರೆ ದಿಸ್ ಈಸ್ ಎ ಮೆಮೊರೇಬಲ್ ಇವೆಂಟ್, ಮೆಮೊರೇಬಲ್ ಡೇ ಅಂತ ನಾನು ಅನ್ಕೋತೀನಿ.
30 ವರ್ಷದ ನಂತರ ನೀವೆಲ್ಲ ಕೂಡಿರಿ. ಉದ್ದೇಶ ಏನು ಅಂತಂದ್ರೆ ಸಂಭ್ರಮಿಸ್ಬೇಕು, ನಿಮ್ಮ ಹಳೆ ನೆನಪುಗಳನ್ನು ತೆಗೆದು ಮಾತಾಡಬೇಕು. ನೀವೆಲ್ಲ ಹಳೆಯ ಸ್ನೇಹಿತರು ಬಂದು ಕೂಡಿದ್ರಿ, ನಿಮ್ಮ ಹಳೆಯ ನೆನಪು, ನೀವು ಬಾಲ್ಯ ಜೀವನಗಳನ್ನ ನೆನಪಿಸ್ಕೋಬೇಕು. ನೀವು ಸ್ಕೂಲ್ನೊಳಗೆ ಯಾವ ರೀತಿ ಒಳಗೆ ಇದ್ರಿ, ಯಾವ ಟೀಚರ್ ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿದ್ರು, ನೀವು ಟೀಚರ್ಗೆ ಯಾವ ರೀತಿ ಕೀಟ್ಲೆ ಕೊಡ್ತಿದ್ರಿ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಸಂತೋಷ ಪಡುವಂಥ ದಿನ ಇವತ್ತಿನ ದಿನ. ಭಾಳ ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈ ರೀತಿ ನಾನು ನಿಮಗೇನು ವಿನಂತಿ ಮಾಡ್ತೀನಿ ಅಂತಂದ್ರೆ, ನಿಮ್ಮ ಶಾಲೆ, ನಿಮ್ಮ ಸಂಸ್ಥೆ ಅಭಿವೃದ್ಧಿ ಪಥ ಹೋಗ್ಲಿಕ್ಕತ್ತದ. ನೀವು ಸ್ವಲ್ಪ ಇದಕ್ಕೆ ಭಾಗಿಯಾಗಿರಿ ಅಂತ ನಾನು ಕೇಳ್ಕೊತೀನಿ. ಮೇಲಿನ ಮೇಲೆ ಶಾಲೆಗೆ ಭೇಟಿ ಕೊಡ್ರಿ. ಹಳೆ ವಿದ್ಯಾರ್ಥಿಗಳ ಸಂಘದ ಮೆಂಬರ್ ಈಗಾಗಲೇ ಆಗಿದ್ರಿ ಅಂತಂದ್ರೆ ಬೇರೆ, ಆಗಿದ್ದಿಲ್ಲ ಅಂತ ಎಲ್ಲರೂ ಮೆಂಬರ್ ಆಗ್ರಿ. ಮೇಲಿನ ಮೇಲೆ ನಿಮ್ಮ ಜನರಲ್ ಬಾಡಿ ಮೀಟಿಂಗ್ ಅದಕ್ಕೆ ನಿಮ್ಮನ್ನು ಕರಿತೇವೆ. ನಿಮ್ಮ ಶಾಲೆಗೆ ಬರೋದಕ್ಕೊಂದು ಅವಕಾಶ ಮಾಡಿಕೊಡ್ತೇವೆ. ನಿಮ್ಮ ಶಾಲೆ ಅಭಿವೃದ್ಧಿ ಆಗಲಿ, ನೀವು ಅಭಿವೃದ್ಧಿ ಆಗಬೇಕು, ಉತ್ತರೋತ್ತರ ಅಭಿವೃದ್ಧಿ ನಿಮ್ಮದು ಆಗಬೇಕು ಅಂತ ಆಶಿಸಿ ಇವತ್ತು ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಓಕೆ, 30 ವರ್ಷಗಳ ನಂತರ ಮಕ್ಕಳು ಶಾಲೆಗೆ ಬಂದು ಎಲ್ಲ ಶಿಕ್ಷಕರನ್ನು ಸನ್ಮಾನಿಸ್ತಿದ್ದಾರೆ, ಶಾಲೆಗೂ ಗೌರವವನ್ನು ಸಲ್ಲಿಸ್ತಿದ್ದಾರೆ. ಇದು ಅವರಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನು ಸೂಚಿಸ್ತದೆ. ಇದೇ ಸಂಸ್ಕಾರ ಅವರು ತಮ್ಮ ಮಕ್ಕಳಲ್ಲಿಯೂ ಕೊಡಲಿ, ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕಾಣಿಕೆಯಾಗಿ ಕೊಡಲಿ ಅಂತ ನಾವು ಹಾರೈಸ್ತೇವೆ. ಪ್ರೌಡ್ ಅನ್ನಿಸ್ಲಿಕ್ಕತ್ತದ. ಅವಾಗೆಲ್ಲ ಸಣ್ಣ ಮಕ್ಕಳು ಯಾವ ಪ್ರಾಬ್ಲಮು ಯಾವ ಸೊಲ್ಯೂಷನು ಅಂತ ಅಳ್ತಿದ್ರು. ಈಗ ಲೈಫ್ನೊಳಗಿನ ಎಲ್ಲ ಪ್ರಾಬ್ಲಮಿಗೆ ಅವರೇ ಉತ್ತರ ಕಂಡ್ಕೊಂಡಾರ. ಬೇರೆ ಬೇರೆ ಸಿಚುವೇಶನ್ನಾಗೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಯಾರ. ಅದಕ್ಕೆ ಅವ್ರನ್ನ ನಾವು ಕಾಂಗ್ರ್ಯಾಚುಲೇಟ್ ಮಾಡ್ತೇವೆ. ನನ್ನ ಹೆಸರು ರಮಾ ದಳವಾಯಿ ಪಟ್ಟಣ ಅಂತ. 30 ವರ್ಷಗಳ ನಂತರ 96ನೇ ಬ್ಯಾಚಿನ ಮಕ್ಕಳು ಮತ್ತೊಮ್ಮೆ ಸೇರಾರ. ಇದು ಬಹಳ ಸಂತೋಷ ಸಂಗತಿ. ನನಗೆ ವಿಶೇಷ ಯಾಕಂದ್ರೆ ಈ 96 ಬ್ಯಾಚ್ ಏನದ 7C ಇಂಗ್ಲೀಷ್ ಮೀಡಿಯಮ್ ಇತ್ತು. ಫಸ್ಟ್ ಟೈಮ್ ಇಂಗ್ಲೀಷ್ ಮೀಡಿಯಮ್ ಮಾಡೋದ್ರಿಂದ, ಕನ್ನಡದಿಂದ ಒಮ್ಮೆ ಇಂಗ್ಲೀಷಿಗೆ ಬಂದಿದ್ದರಿಂದ ನನ್ನಿಂದ ಭಾಳಷ್ಟು ಮಕ್ಕಳು ಹೊಡೆತಾನೂ ತಿಂದಾರೆ, ಶಬಾಷ್ಗಿರಿನೂ ತಗೊಂಡಾರೆ. ಅದಕ್ಕೆ ಆ ಮಕ್ಕಳಿಗೆ ಏನು ಭಯಂಕರ ಸ್ಟ್ರಿಕ್ಟ್ ಟೀಚರ್ ಅನ್ನೋ ತಲೆಯೊಳಗೆ ಕೂತದ. ದಯಮಾಡಿ ಅದನ್ನು ತೆಗೀರಿ. ಆ ಮೂಮೆಂಟ್ ಅಷ್ಟೇ ಇರ್ತದದು. ಮುಂದೆ ನೀವು ಚಲೋ ಆಗಬೇಕು ಅನ್ನೋದು ಒಂದೇ ಗುರಿ ಇರ್ತದ. ಈಗ ನಿಮಗೂ ಅದೆಲ್ಲ ಕಲ್ಪನಾ ಬಂದಿರಬೇಕು. ಎಲ್ಲರನ್ನೂ ಸೇರಿಸಿ 135 ವಿದ್ಯಾರ್ಥಿಗಳು ಸೇರೋದು ಅಂದರೆ ಹುಡುಗಾಟದ ಕೆಲಸ ಅಲ್ಲ. ಬಹಳ ಸಂತೋಷ ಆಗ್ಯದ. ಐ ಫೀಲ್ ವೆರಿ ಪ್ರೌಡ್ ಆಫ್ ಯು ಚಿಲ್ಡ್ರನ್. IP ಕಟ್ಟಿ ಮೊದಲಿಂದ AP ಜೋಶಿ. 1996 ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತು 30 ವರ್ಷದ ಮೇಲೆ ಶಾಲೆಗೆ ಪುನಃ ಬಂದು ಶಾಲೆಯಲ್ಲಿ ನಡೆಯುವಂಥ ಪ್ರಾರ್ಥನೆ ಏನಿತ್ತು ಅವರಿದ್ದಾವಾಗ ಆ ರೀತಿಯೇ ನಿಂತು ಸಾಲಿನಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಆವಾಗ ನನಗನ್ನಿಸ್ತು, ಲೇಟಾಗಿ ಬಂದವ್ರನ್ನ ನಾನು ಹೊಡಿತಿದ್ದೆ, ಲೇಟಾಗಿ ಬಂದ್ರಿ ಅಂತ ಅವ್ರನ್ನ ಹೊರಗೆ ನಿಲ್ಲಿಸ್ತಿದ್ದೆ. ಆದರೆ ಈಗ ಅವರೇ ಬೇರೆಯವ್ರನ್ನ ಶಿಸ್ತು ಕಲಿಸುವಂಥ ಒಂದು ಪ್ರಬುದ್ಧರಾಗಿ ಬೆಳೆದಾರ. ಅದನ್ನು ನೋಡಿ ತುಂಬ ಸಂತೋಷ ಆಯ್ತು. ಆಮೇಲೆ ಅವರು ಈಗ 45-46 ವರ್ಷದವ್ರು ಇದ್ದಾರೆ. ಆದ್ರೆ ನಮ್ಮ ಪಾಲಿಗೆ ಅವರು ಇನ್ನೂ 10 ವರ್ಷ 15 ವರ್ಷದವರೇ ಅನ್ನಿಸ್ತಾ ಇದ್ದಾರೆ ನಮಗೆ. ಈಗಲೂ ಕೂಡ ಅವ್ರ ಮೇಲೆ ಆವಾಗ ಹೆಂಗೆ ಬೆನ್ನ ಮೇಲೆ ಕೈ ಆಡಿಸಿ ಅವರನ್ನು ಪ್ರೀತಿ ಮಾಡ್ತಿದ್ವು, ಅದೇ ಪ್ರೀತಿ ಇಂದಿಗೂ ನಮ್ಮಲ್ಲದ. ಅವರು ಕೂಡ ನಮ್ಮನ್ನು ಶಿಕ್ಷಕರು ಆವಾಗ ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾ ಇದ್ರೋ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನೀಗ ಕಾಣ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಮಗೆ ಭಾಳ ಸಂತೋಷ ಆಯ್ತು. ಶಿಕ್ಷಕರಾದ ನಮಗೆ ಮಕ್ಕಳೇ ಆಸ್ತಿ. ಶಿಕ್ಷಕರಾದ ನಮಗೆ ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ಅವರು ಒಂದು ಉನ್ನತ ಮಟ್ಟಕ್ಕೆ ಬಂದಾರ ಅಂದವಾಗ ತುಂಬ ಖುಷಿ ಆಗ್ತದೆ. ಈಗ ವಿದೇಶದಿಂದ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಎಲ್ಲರೂ ಬಂದು ಕೂಡಿದ್ದಾರೆ. ಆದರೆ ಅವರು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು. ಆದರೆ ನಮ್ಮ ಪಾಲಿಗೆ ಅವರು ಇಂದೂ ಕೂಡ ಸಣ್ಣ ಮಕ್ಕಳೇ ಆಗಿ ಕಾಣಿಸ್ತಾ ಇದ್ದಾರೆ. ಇವತ್ತಿನ ಈ ದಿವಸ ಭಾಳ ಸಂತೋಷದ ದಿನ, ಮರೆಯಲಾರದ ದಿನ. ತುಂಬ ಸಂತೋಷವಾಗಿದೆ ನನಗೆ. ಭಾರತಿ ದತ್ತಾತ್ರೇಯ ಉಣಕಲ್. ನಮ್ಮ ಜೀವನದೊಳಗ ಶಿಕ್ಷಕ ವೃತ್ತಿ ಇದೊಂದೇನು ಪ್ರೊಫೆಷನ್ ಅದ, ಇದರಂತ ಶ್ರೀಮಂತ ಪ್ರೊಫೆಷನ್ ಮತ್ತೊಂದಿಲ್ಲ. ಯಾಕಂದ್ರೆ ಇದಕ್ಕೆ ನಿವೃತ್ತಿ ಅನ್ನೋದನ್ನೇ ಇಲ್ಲ. ಉಳಿದ ಎಲ್ಲ ವೃತ್ತಿಗಳೊಳಗೆ ರಿಟೈರ್ಡ್ ಅಂತ ಹೇಳ್ತಿದ್ರೆ, ನಮ್ಮ ವಿದ್ಯಾರ್ಥಿಗಳು ನಾವು ಇರೋವರೆಗೂ ನಮ್ಮ ಶಿಕ್ಷಕರು ಅಂತ ಹೇಳ್ತಾರ ಹೊರತಾಗಿ ನಿವೃತ್ತ ಶಿಕ್ಷಕರು ಅಂತ ಹೇಳೋದಿಲ್ಲ. ಆ ದೃಷ್ಟಿಯೊಳಗೆ 1996 SSLC ಮುಗಿಸಿರ್ತಕ್ಕಂಥ ಸುಮಾರು 130ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸೇರಿ 35ಕ್ಕಿಂತ ಹೆಚ್ಚು ಶಿಕ್ಷಕರನ್ನ ಕರೆಸಿ ಇವತ್ತಿನ ದಿವಸ ನಮ್ಮ ಜೊತೆಗೆ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಲ್ದನ ನಮಗೆ ಸನ್ಮಾನ ಮಾಡಿ ಏನು ಒಂದು ಗೌರವವನ್ನು ಕೊಟ್ಟಾರ, ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದ್ದಾರೆ.
ಇಂಥ ಒಂದು ಕಾರ್ಯ ನಿರಂತರವಾಗಿ ನಡೀತಿರ್ತದೆ. ಯಾವ ವಿದ್ಯಾರ್ಥಿಗಳು ತಮ್ಮ ಜೀವನ ಇರೋವರೆಗೆ ಶಿಕ್ಷಕರನ್ನ ಮರೆಯೋದಿಲ್ಲ. ಅದಕ್ಕೆ ಈ ವೃತ್ತಿ ಬಹಳ ಪವಿತ್ರವಾಗಿದ್ದು ಅನ್ನೋದ್ರ ಜೊತೆಗೆ ಅಷ್ಟೇ ಗೌರವದ್ದು ಅನ್ನೋದು ಹೌದು, ಅಷ್ಟೇ ಪ್ರೀತಿಯೋದು ಹೌದು. ಅದಕ್ಕೆ ಬಹಳ ಸಲ ನಾ ಹೇಳ್ತಿರ್ತೀನಿ, ನಮ್ಗೆ ನೀವೇ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ತಿಳ್ಕೊಂಡು ಅದು ನಿರಂತರವಾಗಿ ಅದೇ ಮಾತನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮಲ್ಲಿಕಾರ್ಜುನ್ ಚಿಕ್ಕಮಠ ಅಂತ ತಿಳ್ಕೊಂಡು ನಾನು ಇಲ್ಲಿ KU ಬೋರ್ಡು ಮತ್ತು ವಿದ್ಯಾರಣ್ಯ ಹೈಸ್ಕೂಲ್ ಎರಡೂ ಕಡೆನೂ ಸರ್ವಿಸ್ ಮಾಡಿ 2014 ನಿವೃತ್ತಿ ಆಗಿರ್ತಕ್ಕಂಥವ. NCC ಒಳಗೆ 28 ವರ್ಷ ಕೆಲಸ ಮಾಡಿದ್ದೆ. ಮುಖ್ಯಮಂತ್ರಿ ಪದಕವನ್ನು ಪಡೆದಿರ್ತಕ್ಕಂಥವ. ಅನೇಕ ವಿದ್ಯಾರ್ಥಿಗಳು NCC ಒಳಗೂ ನನ್ನ ಹತ್ರ ಇದ್ರು. ನಮಸ್ಕಾರ, ನಾನು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅಂತ. 30 ವರ್ಷಗಳ ಹಿಂದೆ ಇದೇ ಆಸ್ಪತ್ರೆಯ ಆವರಣದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಓಡಾಡ್ತಾ ಇದ್ದೀವಿ. ಮತ್ತೆ 30 ವರ್ಷಗಳ ನಂತರ ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಂತಹ ಗುರುಗಳ ಜೊತೆಗೆ, ಅಚ್ಚುಮೆಚ್ಚಿನ ಶಿಕ್ಷಕಿಯರ ಜೊತೆಗೆ ಮತ್ತೆ ಒಡನಾಟ, ಅವರ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತಹ ಸಂದರ್ಭ ಬಂದಿದೆ. ಸೊ ಈ ದೊಡ್ಡ ಇತಿಹಾಸ ಇರುವಂತಹ ಒಳ್ಳೆಯ ಶಾಲೆಗೆ ಎಷ್ಟೋ ಸಮಾಜ ಮುಖೇನ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ಕೊಟ್ಟಿದೆ ಆಸ್ಪತ್ರೆ, ಈ ಶಾಲೆ. ಹೀಗಾಗಿ ಮತ್ತೆ ಎಲ್ಲ ನಾವು ವಿದ್ಯಾರ್ಥಿಗಳು 96ನೇ ಬ್ಯಾಚಿನ ವಿದ್ಯಾರ್ಥಿಗಳು ಬಂದು ಎಲ್ಲ ನಮ್ಮ ಶಿಕ್ಷಕರಿಗೆ ಗುರುವಂದನೆಯನ್ನ ಮಾಡಬೇಕು ಅಂತ ನಾವೆಲ್ಲ ನಿಶ್ಚಯ ಮಾಡಿ ಇವತ್ತೊಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಜೀವನದ ಒಳ್ಳೆಯ ಮೌಲ್ಯಗಳನ್ನ ಕೊಟ್ಟಂತ ನಮ್ಮ ಶಿಕ್ಷಕರಿಗೆ ನಮ್ಮ ಜೀವನಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತ ಒಳ್ಳೆಯ ಮೌಲ್ಯಗಳನ್ನ ಕಲಿಸಿಕೊಟ್ಟಂತ ಗುರುಗಳನ್ನ ನೆನೆಸ್ಕೊಳ್ಳೋದು ಇದು ಒಂದು ಸಣ್ಣ ಅವಕಾಶ. ಎಲ್ಲರೂ ಬಂದು ಮಾಡ್ತಾ ಇದೀವಿ. ಬಹಳ ಸಂತೋಷ. ಇದು ಎಲ್ರಿಗೂ ಸಿಗುವಂತಹ ಭಾಗ್ಯವಲ್ಲ, ವಿರಳವಾದಂತಹ ಭಾಗ್ಯ ಅಂತ ಹೇಳಿ ನಂದೆರಡು ಮಾತುಗಳು ಮುಗಿಸ್ತೀನಿ. ನಾವು ವಿದ್ಯಾ ಹದಳ್ಗಿ ಅಂತ, ನಾವಿಲ್ಲಿ ಸ್ಕೂಲಿಂದ ಕೊಲ್ಲಾಪುರಿಂದ ಬಂದಿನಿ. ನಾನು ಇಷ್ಟು ಚೆನ್ನಾಗಿ ಅನ್ಸಕತ್ತದಲ್ಲ, ನಾವೆಲ್ಲ 30 ವರ್ಷದಿಂದ ರೀಯೂನಿಯನ್ ಮಾಡೇವಿ. ಭಾಳ ಹ್ಯಾಪಿ ಆಗೇವಿ. ಎಲ್ಲರೂ ಹಳೆ ಫ್ರೆಂಡ್ಸ್, ನಮ್ಮ ಹಳೆ ಎಲ್ಲ ಸರು ಟೀಚರ್ಸು ಭಾಳ ಚೆನ್ನಾಗಿ ನಾವೆಲ್ಲ ಭೇಟಿ ಆದ್ವಿ. ಎಲ್ಲರೂ ಖುಷಿ ಪಟ್ರು. ನಮ್ಮ ಫ್ರೆಂಡ್ಸಿಗೆಲ್ಲ ನಾವು ನೋಡಿ ನಾವು ಖುಷಿ ಪಟ್ವಿ. ಅವ್ರನ್ನ ಒಂದ್ ಸ್ವಲ್ಪ ಮಂದಿಗೆ ನಾವು ಗೊತ್ತೇ ಹಿಡಿಲಿಲ್ಲ, ಭಾಳ ಮಂದಿನೇ. ಆಮೇಲೆ ಇಷ್ಟು ಚೆನ್ನಾಗಾಯ್ತಲ್ಲ ಎಲ್ಲ ರೀಯೂನಿಯನ್, ಭಾಳ ಚೆನ್ನಾಗಾಯ್ತು. ಥ್ಯಾಂಕ್ ಯು ಸೋ ಮಚ್. ನಾವು ಇಷ್ಟಪಡ್ತೀನಿ, ನಾವು ಕಲ್ತಿರೋವಾಗಿಗೂ ಈಗಿಗೂ ಸುಮಾರಷ್ಟು ನಮ್ಮ ಫ್ರೆಂಡ್ಸು, ಕೆಲವು ಶಿಕ್ಷಕರು ಇವತ್ತಿನ ದಿನ ಇಲ್ಲ. ಸೊ ವಿ ಆರ್ ಮಿಸ್ಸಿಂಗ್ ಆಲ್ ಆಫ್ ದೆಮ್. ಇಷ್ಟೆಲ್ಲ ಅರೇಂಜ್ ಮಾಡಿರೋ ನಮ್ಮ ಆರ್ಗನೈಸರ್ಸ್ ಗೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸಂಭ್ರಮ. ನಮ್ದು ಒಂದು 30 ವರ್ಷ ಆದ್ಮೇಲೆ ನಾವು 96 ಬ್ಯಾಚ್ KU ಬೋರ್ಡ್ ಸ್ಕೂಲ್ ನಾವೆಲ್ಲರೂ ಸೇರಿದ್ದೀವಿ. ನಮ್ಗೆ ಎಷ್ಟೊಂದು ಖುಷಿ ಆಗ್ಲಿಕ್ಕತ್ತ ಅಂತಂದ್ರೆ, ನಾನು ಒಂದು ಸ್ಪೆಷಲ್ ಒಂದು ಮಾತು ಹೇಳಬೇಕಂತಂದ್ರೆ, ಯಾವುದು ದೀಪಾವಳಿ ಅಥವಾ ರಂಜಾನ್ಗಿಂತಲೂ ಬಹಳ ಒಂದು ಮಹತ್ವದ ಒಂದು ದಿನ ಅಂತ ನಮ್ಗೆಲ್ಲರಿಗೂ ಅನಿಸ್ಲಿಕ್ಕತ್ತ. ಇದು ಯಾವುದೇ ಒಂದು ಎಲ್ಲ ಥರದ ಎಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿ ನಾವೊಂದು 30 ವರ್ಷ ಆದ್ಮೇಲೆ ನಾವು ಸೇರಿದ್ದು, ನಿಜವಾಗಿ ಹೇಳ್ಬೇಕಂದ್ರೆ ನನ್ಗೆ ಶಬ್ದ ಬರ್ತಾ ಇಲ್ಲ ಹೇಳ್ಬೇಕಂತಂದ್ರೆ. ಸೊ ಭಾಳ ಖುಷಿ ಆಗ್ಲಿಕ್ಕತ್ತದ. ಈ ನಮ್ಮ ಸ್ಕೂಲ್ ಇನ್ನೂ ಬೆಳಿಬೇಕು. ನಾವು ಇದಕ್ಕೇನು ಮಾಡೋದೆಲ್ಲ ಸಪೋರ್ಟ್ ಮಾಡೋದೆಲ್ಲ ವಿಚಾರ ಮಾಡ್ತಾ ಇದ್ದೇವೆ. ನಾನು ಹಫೀಜ್ ಬಾಲೆಖಾನ್, ಸಿತಾರ್ ವಾದಕ, ಆಮೇಲೆ ಗಾಯಕ. ಎಲ್ರಿಗೂ ನಮಸ್ಕಾರ. ಐ ಮೈ ಬ್ಯಾಚ್ ಫ್ರೆಂಡ್ಸ್. ಇವತ್ತು ನಾವು ಬಂದಿದ್ದು ಆಕ್ಚುಲಿ ಎಷ್ಟು ದಿನದಿಂದ ನಾವು ಅನ್ಕೋತಿದ್ವಿ, ಹೌದು ನಾವೆಲ್ಲರೂ ಕೂಡ್ಬೇಕು, ನಾವು ಕಲ್ತಿರೋಂತ ಸ್ಕೂಲಿಗೆ ಬರ್ಬೇಕು, ಒಂದು ಗೆಟ್ ಟುಗೆದರ್ ಮಾಡ್ಬೇಕು ಅಂತ ಹೇಳಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ಸ್ ಟು ಆಲ್ ಆರ್ಗನೈಸರ್ಸ್, ಥ್ಯಾಂಕ್ಸ್ ಟು ಮೈ ಬ್ಯಾಚ್ ಮೇಟ್ಸ್. ಇದನ್ನ ಇವೆಂಟ್ ಅನ್ನ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ದಿಸ್ ಇಸ್ ಒನ್ ಅಪರ್ಚುನಿಟಿ ದಟ್ ವಿ ಕ್ಯಾನ್ ಮೀಟ್ ಅವರ್ ಟೀಚರ್ಸ್, ದೋಸ್ ಹೂ ಹ್ಯಾವ್ ಟಾಟ್. ನಮಗ್ ಕಲ್ಸಿರೋಂತ ಗುರುಗಳಿಗೆ ನಾವು ಭೇಟಿಯಾಗಿ ಅವ್ರಿಗೆ ಒಂದು ನಾವು ಕೃತಜ್ಞತೆನ, ನಮ್ಮ ಗ್ರಾಟಿಟ್ಯೂಡ್ ಅನ್ನ ತೋರ್ಸ್ಬೇಕಾಗಿದೆ. ಸೊ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ಕಲ್ತಿರೋಂತ ಈ ಸ್ಕೂಲಲ್ಲಿ ಕಲ್ತಿರೋಂತ ಏನು ಸಂಸ್ಕೃತಿ ಇದೆಯೋ, ಓಕೆ, ಅದನ್ನೆಲ್ಲ ನಾವು ಮುಂಗಡೆಗೆ ಬರೋಂತ ಪೀಳಿಗೆಗೆ ಅಥವಾ ಮುಂಗಡೆ ಬರೋಂತ ಮಕ್ಕಳಿಗೆ ನಾವ್ ಅದನ್ನ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಶಿಕ್ಷಕರಿಗೆ ನಾವು ಕೇಳ್ಕೊತೀವಿ. ಓಕೆ, ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕಾಡ್ದೇವ್ರ ಮಠ ಅಂತ ಹೇಳಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಧಾರವಾಡ. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ನಾನು ನಮಿತಾ ಕುಲಕರ್ಣಿ, KU ಬೋರ್ಡ್ ಶಾಲೆಯ 96 ಬ್ಯಾಚ್ನ ಸ್ಟೂಡೆಂಟು. ಇವತ್ತು 30 ವರ್ಷದ ಮೇಲೆ ನಮ್ಮ SSLC 96 ಬ್ಯಾಚ್ನವರು ರೀಯೂನಿಯನ್ ಮಾಡಿದ್ವಿ.
ಮತ್ತೆ ಎಲ್ಲರೂ ಭಾಳ ವರ್ಷದ ಮೇಲೆ ಭೇಟಿ ಆದ್ವಿ. ಅವಾಗವಾಗ ಭೇಟಿ ಆಗ್ತಿದ್ವಿ, ಆದ್ರೆ ಕೆಲವ್ರು ಮಾತ್ರ ಲಿಟ್ರಲಿ SSLC ಆದಮೇಲೆ ಒಂದು ಸರಿನೂ ಸಿಕ್ಕಿರಲಿಲ್ಲ, ಭೇಟಿ ಆಗಿರಲಿಲ್ಲ. ನಾವು ಗುರ್ತು ಹಿಡಿಯೋದು, ಅವ್ರ ಮುಖ ನೋಡಿದ್ರೆ ಅವ್ರ ಮುಖ ನೆನಪಾಗ್ತದ, ಹೆಸರು ನೆನಪಾಗೋದಿಲ್ಲ, ಹೆಸರು ನೆನಪಿದ್ರೆ ಮುಖ ನೆನಪಿರೋದಿಲ್ಲ, ಹೀಗೆಲ್ಲ ಆಯ್ತು. ಲಿಟ್ರಲಿ ನಾವು ಇದನ್ನು ಒಂದು ನಮ್ಮ ಚೈಲ್ಡ್ಹುಡ್ಡಿಗೆ ಹೋದ್ವಿ, ಸ್ಕೂಲ್ ಡೇಸಿಗೆ ಹೋದ್ವಿ. ಆಮೇಲೆ ಮುಖ್ಯವಾಗಿ ನಮ್ಮ ಎಲ್ಲ ಟೀಚರ್ಸು ಮತ್ತು ಈಗಿನ ಪ್ರಿನ್ಸಿಪಲ್ ಸರ್ಗೆ ನಾವು ಭಾಳ ಧನ್ಯವಾದ ಹೇಳ್ತೀವಿ. ಎಲ್ಲರೂ ತಮ್ಮ ಟೈಮ್ ತಗೊಂಡು ಬಂದರು. ಪ್ರಿನ್ಸಿಪಲ್ ಸರ್ ನಮಗೆ ಭಾಳ ಅವಕಾಶ ಮಾಡಿಕೊಟ್ರು ಇಲ್ಲೆಲ್ಲ ಆರ್ಗನೈಸ್ ಮಾಡಲಿಕ್ಕೆ. ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ಹಿಮ್. ಆಮೇಲೆ ಈ ಥರ ಮತ್ತೆ ಸಿಗೋಣ ಅಂತ ಎಲ್ಲರೂ ಹೇಳಿಗತ್ತಾರ. ಸೊ ವಿ ವಿಲ್ ಡೆಫಿನೆಟ್ಲಿ ಮೀಟ್ ಅಗೇನ್. ಬಟ್ ದಿಸ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಡೇ ಟುಡೇ. ಥ್ಯಾಂಕ್ ಯು.